ನಿಮ್ಮ ಅಂಬಾನಿಗೆ ಹೇಳು ಒಂದ್ ಸ್ವಲ್ಪ ರೇಟ್ ಕಡಿಮೆ ಮಾಡಿ. ಆಯ್ತು ಬೈ ನಾವು ಸುಳ್ಳಿ ಮಗ ಅದ್ರ 1:30 ಆಗ್ಯದ ಟೈಮ್. ನಾವು ಫೋನ್ ಹಚ್ಚಿದ್ರ ಫೋನ್ ಎತ್ತಲಾಗ್ಯದ. ನಮಸ್ಕಾರ ರೀ ಎಲ್ಲ ಹುಲಿಗಳಿಗೆ. ಇವೇನಪ್ಪ ರ್ಯಾಪ್ ಮಾಡೋದು ಬಿಟ್ಟು ವ್ಲಾಗ್ ಮಾಡತ್ತಂತ ಕನ್ಫ್ಯೂಸ್ ಆಗಬೇಡ್ರಿ. ಸುಮ್ ಇದ್ರೂ ಇರ್ಲಿ ಒಂಥರ ಫ್ಯಾಷನ್ ಇದ್ದಂಗೆ. ನಾವು ರ್ಯಾಪು ಮಾಡ್ತಿರ್ತೀವಿ, ಹಾಗೆ ಬ್ಲಾಗು ಮಾಡ್ತಿರ್ತೀವಿ, ಹಂಗೆ ಎಲ್ಲರೂ ಟ್ರಾವೆಲಿಂಗ್ ಹೊಂಟೇವು ಅಂದ್ರೆ ವ್ಲಾಗ್ ಮಾಡತ್ತೇವಂತ. ಈ ಸದ್ ನಾವು ಚಿಕ್ಕಮಂಗ್ಳೂರು ಹೋಗ್ಬೇಕಂತ ಪ್ಲಾನ್ ಮಾಡೇವು ನಾವು ಫ್ರೆಂಡ್ಸ್ ಎಲ್ಲ ಸೇರಿ. ಇವರ ಮಂಜು ಅಂತ, BJP ಮಂಜು ಅಂತ, ಮತ್ತು ನಮ್ಮ ಫ್ರೆಂಡ್ ಅದಾನ ಇಲ್ಲಿ ದಯಾ ಅಂತ. ಅವ ನಾ ಈಗ ನೆಕ್ಸ್ಟ್ ದಾವಣಗೆರೆ ಒಳಗೆ ನಮ್ಮ ಫ್ರೆಂಡ್ ಒಬ್ಬ ಇನ್ನೊಬ್ಬ ಸಿಗ್ತಾನ. ಅವನಿಗೊಬ್ಬನಿಗೆ ಮೀಟ್ ಆಗಿ ಅವನಿಗೊಬ್ಬನಿಗೆ ಪಿಕಪ್ ಮಾಡ್ಕೊಂಡು ನೆಕ್ಸ್ಟ್ ಸೀದಾ ಹೋಗ್ಬೇಕಂತ ಐಡಿಯಾ ಐತಿ. ನಡ್ರಿ ಹೋಗೋಣ ಅಂತ, ನಮ್ಮ ಜೊತೆ ಬರ್ರಿ. ನೀವು ಎಂಜಾಯ್ ಮಾಡ್ರಿ, ನಾವು ಎಂಜಾಯ್ ಮಾಡ್ತೇವಂತ. ಲೆಟ್ಸ್ ಗೋ ಚಿಕ್ಕಮಂಗ್ಳೂರು ಬ್ರೋ. ಹಾಂ UK ಸಾಮಂತ್ ಬೈ ಚೆಕ್ ಮಾಡ್ರಿ. ಒಂದು 3 ರಿಂದ 4 ದಿವಸ ಬರ್ತದೆ ವಿಡಿಯೋ. ಹಾಂ ಯೂಟ್ಯೂಬ್ ಹಾಂ ಹಾಕ್ರಿ ಫುಲ್ ಟೈಮ್ ಪೆಟ್ರೋಲ್. ಓಕೆ ಮೇಡಮ್. ಪೆಟ್ರೋಲ್ ಹಾಕ್ಸಾತೇವಿ. ಪೆಟ್ರೋಲ್ ಹಾಕಿಸಿ ಇನ್ನು ಗಾಡಿ ಫುಲ್ ಆಯ್ತಂದ್ರೆ ಹೋಗ್ಬಿಡೋದು ಅಷ್ಟೇ. ಹೇಳ್ರಿ ಆಂಟಿ ಹೇಳ್ರಿ ಒಂದು ಏನ್ರಿ ಹೇಳ್ರಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಚಿಕ್ಕಮಂಗ್ಳೂರು ಹೊಂಟೇವೆ ನಾವು. ಅದಕ್ಕೆ ಎಂಜಾಯ್ ಮಾಡ್ಬೇಕಂತ ಹೊಂಟೇವ್ರಿ ಮಳೆಯಾಗೆ. ಇಲ್ಲಿ ಬಿಜಾಪುರದಾಗ ಅಂತೂ ಮಳೆ ಇರಲ್ಲ. ಅದಕ್ಕೆ ನೋಡಿದ್ರಣ್ಣ UK ಸ್ಯಾಮ್ ಸ್ಪೇಸ್ ಕೊಡಬೇಡ, ಬರೀ UK ಹೊಡಿ. ಹಾಂ SAM ಸ್ಪೇಸ್ ಕೊಡಬೇಡ ಅಂತ. ಹಾಂ ಹೊಡಿ ಈಗ ಬರೋಬರಿ. ಹಾಂ ಈಗ ಸರ್ಚ್ ಮಾಡು. ಬರೋಬರಿ ತಿನ್ನು ಮಾಡಕ್ಕೆ ಹೋಗ್ಬೇಡ. ಸರ್ಚ್ ಹೊಡಿ. ಇದು ಲೋಣ ಇದಲ್ಲ. ಹಾಂ ಇದು ನಮ್ಮದು. ಹಾಂ ರ್ಯಾಪರ್ ದಿನ ಆ್ಯಕ್ಚುಲಿ. ಹಾಂ ಈಗ ವಿಡಿಯೋ ಮಾಡತ್ತೀನಿ ಫಸ್ಟ್ ಟೈಮ್. ಇದು ಕೊಂಟೇವ ಚಿಕ್ಕಮಂಗ್ಳೂರ್ಗೆ. ಸುಮ್ಮನೆ ಎಂಜಾಯ್ ಮಾಡಿ ವಿಡಿಯೋ ಮಾಡ್ಬೇಕಂತ. ಸಬ್ಸ್ಕ್ರೈಬ್ ಅದು ಮಾಡ್ರಿ ನಾ ಸ್ವಲ್ಪ ನೋಡಿರಿ. ಒಂದು ವಾರದಾಗ ಬರ್ತವೆ ವಿಡಿಯೋ. ಓಕೆ ಬ್ರೋ, ಥ್ಯಾಂಕ್ ಯು. ಬಾಯ್. ಮಗ ಎಷ್ಟು ಹಿಡಿತದ ಇದು? 3.5 ಸಾವಿರ ಮ್ಯಾಗ ಹಿಡಿತದೆ. ಹೌದಾ? ಹೌದು. ಫುಲ್ ಟ್ಯಾಂಕ್ ಅಲಿತಲ್ಲ. ಫುಲ್ ಗಾಡಿ ತಗೊಂಡ್ ಬಳಕೆ 2ನೇ ಸಲ ಫುಲ್ ಟ್ಯಾಂಕ್ ಮಾಡ್ಸಾತಿದ್ದು. ಹಾಂ 2ನೇ ಸಲ. ಫಸ್ಟ್ ಟೈಮ್ ಮುಂಬೈದಿಂದ ತರೋ ಮುಂದೆ ಅವಾಗ ಒಂದ್ಸಲ ಫುಲ್ ಆಗಿತ್ತು. ಈಗ ಅದು ಬಿಟ್ಟರೆ 2ನೇ ಸಲ ಆಯ್ತು ಅದು. ಹಾಂ ಹುಣ್ಣಿಮೆ ದಿನ ಆಯ್ತು ರೀ. ನೋಡ್ರಿ ಸುದ್ದಿ ಮಾಡಿಬಿಟ್ರಿ ಅಟ್ಟಾಯ್ತು. ಇಲ್ಲ ಕಾರ್ಡ್ ಐತಿ. ಓಕೆ. ಅಯ್ಯ ಬಿಡು ಸಾಕು. 36 ಲೀಟರ್ ನೋಡು ಬೈ. ಹಾಂ 37 ಲೀಟರ್. ಹತ್ರ 37 ತೋರಿ ಮೇಡಮ್. ಓಕೆ ಆಂಟಿ ಖಂಡಿತ. ಕರೆ ನಿಮ್ಮ ಅಂಬಾನಿಗೆ ಹೇಳು ಒಂದ್ ಸ್ವಲ್ಪ ರೇಟ್ ಕಡಿಮೆ ಮಾಡಿ. ಓಕೆ ಆಂಟಿ ಡನ್. ನಮ್ಮ ಬೈ ಜಾಕೆಟ್ ಬಿಟ್ಟು ಬಂದಾನೆ. ಅದಕ್ಕೆ ಜಾಕೆಟ್ ತರಕ್ಕೆ ಹೊಂಟೇವ್ರ ಮನೆಗೆ. ಎಲ್ಲಿ ಬಂದಾರ ನಿಮ್ಮ ಅವರ? ಅಲ್ಲೇ ಆ ಕಡೆ ಬರ್ತಾರ. ಓ ಮೇಡಮ್ ಅವ್ರ, ನಿಮಗೆ ಎಲ್ಲಿ ಬಾ ತಿಳಿತಿ, ನೀವೆಲ್ಲ ಹೊಂಟ್ರಿ? ಅಂಗಡಿ ಎಲ್ಲ ಐತಿ. ಚಿದೋಣ್ಣನ ಅಂಗಡಿ ಅಲ್ಲ ಐತೆ. ವ್ಲಾಗ್ ಐತಿ. ಇನ್ನೊಂದ್ಸಲ ಬೈ ನಿಂತು ಮಾಡ. ನಾಚತೇನವ? ನಾಚಾಗತ್ತವ ಏನೋ ಅಲ್ಲಿ ಕೂಡ ಗಂಡು. ನಾವು ನೋಡ 2000 ಕಿಲೋಮೀಟ್ರ್ ಟ್ರಿಪ್ ಹೊಂಟೇವಿ. ಬಟ್ ಗಾಡಿಯಾಗ ಜಾಕ್ ಇಲ್ಲ. ನೋಡ್ರಿ ಅವ್ನು ಜಾಕ್ ತೊಗೊಂಬರ್ನಂತ. ಲಾಕ್ ಹಾಕೋದು ಹೋದು. ನಾವು ನೋಡ ಚಾವಿ ಗಾಡಿಗೆ ಬಿಟ್ಟು ಬಂದ ನೋಡಪ್ಪ. ಲಾಗಿಗೆ ಆಯ್ತಂದ್ರೆ ಇಲ್ಲೇ ಕುಂಟ್ರದ ನಮ್ಮ ಟ್ರಿಪ್ ಆದಂಗೆ. ಬರಲಿ ಅವನು ನೋಡ್ರಿ. ನಾವು ಹೊಂಟ್ರ ಜಾಬ್ ನೋಡ್ಕೊಂಬರ್ನಂತ ಜಾಕೆ. ಅಲ್ಲೇ ಚಾ ಅಂಗಡಿ ಐತಿ, ಹಂಗೆ ಚಾನು ಕುಡ್ದು ಹೋಗೋಣಂತ. ನಮ್ಮ ದೋಸ್ತ ಹೇಳದ ಹಾಂ ಹಡಿಸಿ
ಆ ಕಡೆ ತಗೋರು ಆ ರೋಡಿಗೆ ಬ್ಯಾಡ ಅಂತ ಹೇಳ್ದ. ಹೊಯ್ಕೊಂಡೆ ಇಲ್ಲಿ ಬಂದು ಹಡ್ಸ್ಕೊತ ನಡ್ಕೊತ ನಡ್ಕೊಂಡು ಹೊಂಟೇವೆ. ನನಗೆ ಗೊತ್ತಿತ್ತು ಅದಕ್ಕೆ ಆ ಕಡೆ ತಗೋದು ಅಂಗಡಿ ಗೊತ್ತಾಗಲ್ಲ ಅಂತ ಹೇಳಿದೆ ನನಗೆ. ಇರ್ಲಿ ನಡಿವಿ ತಪ್ಪ ಅದಾಗೆ ಮನುಷ್ಯ ಬೆಳಿದಾಕ ಆಯ್ತು ಬೈ ನಾವು ಸುಳ್ಳಿ ಮಗ ಅದಿಲ್ಲ. ಇಂಡೈರೆಕ್ಟ್ ಅದೇ ಹೇಳ್ಬೇಕಂತ ಮಾಡಿದೆ, ಅರ್ಥ ಮಾಡ್ಕೊಂಡ. ಈಗ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಒಳಗೂ ಇಂಥವ್ರು ಇರ್ತಾರೆ, ಕಮೆಂಟ್ ಹಾಕ್ರಿ ನೋಡಿ, ಅವ್ರಿಗೆ ಟ್ಯಾಗ್ ಮಾಡ್ಕಿಸಿಂದು. 2020 ಗಾಡಿ. ಹಾಂ ಹಾಂ 2019. 2019 ಹಾಂ ಆ್ಯಪಲ್ ಕಟ್ಟೆ ಸಿಕ್ತಲ್ಲ ಬೈ. ಅಂತೂ ಮೇನ್ ಏನು ಬೇಕಾಗಿತ್ತು ಅದೇ ಬೇಕಾಗಿತ್ತು. ಸಿಕ್ತು ಅಂದಾಗ ನಾವೆಲ್ಲ ತೊಗೊಂಡಿದ್ದೀವಿ. ಮೇನ್ ಜಾಕೆ ತೊಗೊಂಡಿದ್ದಿಲ್ಲ, ಎಮರ್ಜೆನ್ಸಿ ಬೇಕಲ್ಲಪ್ಪ. ಸ್ಟೆಪ್ನಿ ಬೇಕಲ್ಲ, ಲೈಫ್ ಒಳಗೆ ಸ್ಟೆಪ್ನಿ ಇರಬೇಕಲ್ಲ ಅವರು. ಇದ್ರ ವಿಷಯದಾಗಲ್ಲ, ಕಾರ್ ಒಳಗಟ್ಟೆ, ಲೈಫ್ ಒಳಗಲ್ಲ. ಹೌದಿಲ್ಲ? ಇಲ್ಲಿ ಹೋದೋ ಇಲ್ಲಿ ಹೋಗ್ಬೇಕು ನಾವು. ಬೈ ಬ್ರಿಡ್ಜ್ ಓಪನ್ ಆಗ್ಯದಲ್ಲ ನಮ್ದು. ಮಸ್ತ್ ಮಾಡ್ಯಾರ. ಮಸ್ತ್ ಮಾಡ್ಯಾರ. ಎಷ್ಟು ವರ್ಷದಿಂದ ನಡೆದೈತಿ ಯಾರಿಗೆ ಗೊತ್ತಿದೆ ಕೆಲಸ. ಯಾಕೆ ದೋಸ್ತ ನೀವು ಒಂದು 5 ವರ್ಷ ನಡೆದಲ್ಲ ಇದು? 5 ವರ್ಷ 5 ವರ್ಷ ಅಲ್ಲ ದೋಸ್ತ, ಜಾಸ್ತಿನೇ ಆಯ್ತದ. ಹೌದು ಬ್ರೋ, ಜಾಸ್ತಿ ಆಯ್ತು. ನಾ ಅವಾಗ ಕಾರ್ ಟ್ರೈನಿಂಗ್ ಬರ್ತಿದ್ದೆ, ಅವಾಗ ಮಾಡ್ತಿದ್ರು. ಈಗ ಕಂಪ್ಲೀಟ್ ಆಗ್ಯದ ಬರೀ ಬಿಡು. ಮಾಡೋದು ಮಾಡ್ಯಾರ ದೋಸ್ತ, ತಿಂಡಿಲೇ ಮಾಡ್ಯಾರ. ತಿಂಡಿಲೇ ಅವ್ನು ನೋಡ ನೆಕ್ಸ್ಟ್ ಲೆವೆಲ್. ಅದೇನು ಹೇಳೋದಿಲ್ಲ. ಬ್ರಿಡ್ಜ್ ಅದ. ನಾನು ಇದ್ರ ನೋಡಿದ್ದೆ ಇನ್ಸ್ಟಾಗ್ರಾಮ್ದಾಗ. ಟ್ರೋಲ್ ಪೇಜಸ್ ಅವ್ರು ಬಿಟ್ಟಿದ್ರೆ ನೋಡಿದ್ಯಾ? ನೋಡ್ರಿ, ಯಾರೇ ಬಿಜಾಪುರದಿಂದ ಈ ಕಡೆ ಎಲ್ರಿ ಕೋಲಾರ ಸೈಡ್ ಹೊಂಟಿದ್ರ ಅಂದ್ರೆ, ಬಾಗಲಕೋಟೆ ಸೈಡ್ ಹೊಂಟಿದ್ರೆ ಬ್ರಿಡ್ಜ್ ಓಪನ್ ಐತಿ. ಬ್ರಿಡ್ಜ್ ಐತಿ ಅಂತ ಹೇಳಿ ಫೋಟೋ ಗಿಟ್ಟ ಯಾಕಂದ್ರೆ ಕಾರ್ನರ್ ಒಳಗೆ ಐತಿ. ಯಾವ ಬಂದ್ ಎಲ್ಲಿ ಹೋಗ್ತಾರ ಅನ್ನೋ ಗೊತ್ತಾಗಲ್ಲ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ಐತಿ. ನೋಡ್ರಿ ಹೇಳಿದ್ರು ನೋಡ್ರಿ ನಿಂತಾರ ನೋಡ್ರಿ ಇಲ್ಲಿ ಹಾಫ್ ಸುಳ್ಳು ಮಕ್ಕಳು ಏನ್ ಹೇಳಿದ್ರು. ಹಂಗೆ ಅವ್ರ ಹಂಗೆ ಏನ್ ಮಾಡ ಬರಲ್ಲ. ನಮ್ಮ ಮಂದಿ ಹಂಗೆ ರೀ, ಯಾವ್ದು ಮಾಡ್ಬೇಡತ್ತಿ ಅದು ಮುದ್ದ ಮಾಡ್ತಾರೆ. ಹಂಗೆ ರೀ, ಏನ್ ಮಾಡ ಬರಲ್ಲ. ಅವ್ರಿಗೆ ಎಷ್ಟ್ ಹೇಳಿದ್ರು ಅಟ್ಟೆ ಮಾತಾಡ ಅದಕ್ಕೆ ಹಾಡ್ತಾರೆ. ಅದು ಕರೆ ಬಿಡ್ರ ನಮ್ಮ ಉತ್ತರ ಕರ್ನಾಟಕ ಮಂದಿನೇ ಹಿಂಗೆ. ಹೌದೌದೌದು. ಆದ್ರೆ ನಾವು ಬಂದ್ ಹತ್ರ ಅವನಿಗೆ ಬಿಡಲ್ಲ. ಆದ್ರೆ ಒಳ್ಳೆ ಮಂದಿ ದಿಟ್ಟತನ. ದಿಟ್ಟತನವ ನಮ್ಮ ರೊಟ್ಟಿ ಹಂಗ್ ಮುರಿತೇವೆ, ಹಂಗ ಎಲ್ಲೂ ಮುರಿಯಾಕ ಅದು ಕರೆ ಮಾಡಲ್ಲ ಇರ್ಲಿ. ಹೌದಿಲ್ವೇ? ನೋಡ್ರಿ, ನಮ್ ಉತ್ತರ ಕರ್ನಾಟಕ ಭಾಷೆ ಐತಿದ್. ನಾವು ಸುಳಿ ಮಗ ನಿಮ್ಮವ್ ನಾವೆಲ್ಲ ನಾರ್ಮಲ್ ಅವೆಲ್ಲ ಮಂಚಿಗೆ ಹಚ್ಕೊಳಕ್ ಹೋಗ. ನಮ್ಮ ಇನ್ನೊಂದ್ ಹೇಳ್ತೀನಿ ಕೇಳ್ರಿ, ಉತ್ತರ ಕರ್ನಾಟಕದೊಳಗ ಗ್ರಾಮರ್ ಒಳಗ್ ವರ್ಡ್ಗಳು ಬಂದ. ಈಗ ಇಷ್ಟೇ ಬೆಂಗಳೂರು ಸೈಡ್ ಹೆಂಗ್ ಮಗ ಮಚ್ಚ ಅಂತಾರಲ್ಲ, ಹಂಗ ನಮ್ ಕಡೆ ನಿಮ್ಮವನ ಉತ್ಸುಳಿ ಮಗ ಅನ್ನೋದೆಲ್ಲ ಕಾಮನ್. ಮಂಚಿಗೆ ಹಚ್ಕೊಳಕ್ ಹೋಗ. ನಾವ್ ಮಾತಾಡೋದು ಯಾರಿಗೆ ಅನ್ವಯಿಸಲ್ಲ. ಆದ್ರೂ ನಮ್ಮ ಕಾಮಿಡಿಗೋಸ್ಕರ ನಾವ್ ಮಾಡ್ತೇವೆ ಅಷ್ಟೇ. ಕಾಮಿಡಿಗೋಸ್ಕರ ಅಲ್ಲ, ಅದು ಫ್ಲೋ ಒಳಗ್ ಬಂದ್ಬಿಡ್ತೈತಿ. ಹೌದಲ್ಲ? ನಾವೇನು ಮಾಡಕ್ ಬರಲ್ಲ. ನಾವ್ ಸ್ವಚ್ಛತೆ ರೀ, ನಮ್ ಬಾಯಿನೇ ಹಂಗೆ ನಾವೇನು ಮಾಡಕ್ ಬರಲ್ಲ. ಈಗ ನಾವ್ ಏನ್ರ ಅದು ಬಿಟ್ಟು ಮಾತಾಡ್ಬೇಕಂದ್ರೆ ವ್ಲಾಗ್ ಮಾಡಕ್ ಬರಲ್ಲ. ನಾವ್ ಏನೋ ಒಂದ್ ಸ್ಕ್ರಿಪ್ಟ್ ಮಾಡ್ದಂಗ ಹಾಕದದು. ಅದಕ್ಕೆ ನಾವ್ ಹೆಂಗ್ ಮಾಡ್ತೀವಿ, ಗೋ ವಿತ್ ಫ್ಲೋ ಅಂತಾರಲ್ಲ, ಹಂಗೆ ಎಂಜಾಯ್ ಮಾಡ್ರಿ. ಮತ್ತೆ ಇನ್ನೊಂದು ನಮಗ ನಾಟಕ ಮಾಡಿ ಕಂಟೆಂಟ್ ಗೋಸ್ಕರ ನಾವ್ ಮಾಡತ್ತೀವಿ, ವೈಫೈಗೋಸ್ಕರ. ಅದಕ್ಕ ನಾವ್ ಹಿಂಗ್ ಮಾಡ್ತೀವಿ, ತಪ್ಪು ತಿಳ್ಕೊಬೇಡ್ರಿ. ಲೆಟ್ಸ್ ಗೋ. ನೋಡ್ರಿ, ಈಗ ನಾವ್ ಹೊಂಟೇವು ಹಳ್ಳಿ ಮಂಗವಾಯಿ ಅಂತೇಳಿ ಗುಡಿ. ಅದೇನಪ್ಪಾ ಅಂದ್ರೆ ಈಗ ಬಿಜಾಪುರದಿಂದ ಕೋಲಾರ ಸೈಡ್ ಅಥವಾ ಬಿಜಾಪುರದಿಂದ ಬಾಗಲಕೋಟೆ ಸೈಡ್ ಎಲ್ಲರ ಹೋಗ್ಬೇಕಂದ್ರೆ ತಿಳ್ಕೊ, ಆ ಗುಡಿಗೆ ನಾವು ಫಸ್ಟ್ ಭೇಟಿ ಕೊಟ್ಟೆ ಹೋಗ್ಬೇಕಂತ ಅದೊಂದು ಇದು ಐತಿ. ಡ್ರೈವರ್ಗಳೇ ಅಲ್ಲಿ, ಯಾವ ಫ್ಯಾಮಿಲಿದವರೇ ಅಲ್ಲಿ, ಈಗ ಎಲ್ರು ಒಟ್ಟು ಈ ರೋಡ್ಲಿ ಏನಂದ್ರೆ ಎಲ್ರು ಹೊಂಟಿದ್ರ ಅಂದ್ರೆ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರ್ಲಿ ಅಂತೇಳಿ ಈ ಗುಡಿಗೆ ನಂಬಿಕೆ ಐತಿ. ನಾವು ಅದಕ್ಕೆ ನಾವು ಇರ್ಲಿಪ್ಪ ಒಂಥರ ನಮಸ್ಕಾರ ಮಾಡಿ ಹೋಗೋಣ ಅಂತೇಳಿ ಬಂದೇವು. ಬರ್ರಿ, ನಾವು ನಿಮ್ಗೆ ತೋರಿಸ್ತೇವೆ ಅಂತ ನಮಸ್ಕಾರ ಮಾಡಿ ಹೋಗೋಣ. ಇನ್ನೊಂದು ಏನ್ ಹೇಳ್ಬೇಕಂದ್ರ, ಈ ಗುಡಿ ಬಗ್ಗೆ ಏನಾರ ಸ್ಪೆಷಲ್ ಹೇಳೋ. ಗೊತ್ತೈತೆ ನನಗೆ, ಸ್ವಲ್ಪ ಗೊತ್ತೈತೆ, ಭಾಳ ಗೊತ್ತಿಲ್ಲ. ಬಟ್ ಈ ಗುಡಿ ಇರೋದು ಇದು ತಾಯಿ ಪಾದ ಅಷ್ಟೇ. ಮೇನ್ ಗುಡಿ ಇದ್ದಿದ್ದು ಅಲ್ಲಿ ಹಿಂದೆ ಐತಿ. ಓಕೆ. ಆಯ್ತಾ ಬಂದ್ರು. ಮುದ್ದಿನ ಮಗಳ ನೋಡಬೇಕ ಅಂತ
ನೋಡ್ರಪ್ಪ ಈಗಾಗಿದೆ ಟೈಮ್ 9:30 ಅರೌಂಡ್. ನಾವು ಬಂದೆ ಊಟ ಮಾಡಕ್ಕೆ ಇಲ್ಲಿ ಕೋಲಾರಕ್ಕೆ ಫಿಶ್ ತಿನ್ನಕ್ಕೆ. ಫಿಶ್ ಇಡೋ ಬೇ ಹಾಕೊಂಡು ಬಿಟ್ಟೆ ನಾವು ನೋಡ ಇದೆ ಅದು ನೋಡಿದ್ರೆ ಹೆಂಗೆ ಅನಿಸ್ಬಿಡ್ತು ತಿನ್ನಂಗೆ ಅನಿಸ್ತಾ ಅಂದಿ. ಇದೈತಿ ಫಿಶ್ ಫ್ರೈ, ಇದೈತಿ ಗ್ರೇವಿ. ನಡ್ರಿ ಊಟ ಮಾಡೋಣ ಅಂತ. ಇದು ಅದ ನೋಡ್ರಿ ರೊಟ್ಟಿ, ಉತ್ತರ ಕರ್ನಾಟಕ ಜವಾರಿ ರೊಟ್ಟಿ. ಹೊಡ್ರಿ ಅವ್ನು ಎಷ್ಟು ಹೊಡಿತೀರಿ ತಿಂಡಿ ತಿಂಡಿ. ಹಾಂ ಹೇಳ ಬೆಣ್ಣಿ ತಿನ್ನಂಗಿದು. ಬೆಣ್ಣೆ ತಿನ್ನಂಗಿನ. ಇದು ನೋಡಿದೆ ಹಾಂ 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 ಬಾಯಾಗಿದ್ರೆ ಹಿಂಗೆ ಸ್ವರ್ಗಕ್ಕೆ ಹೋಗ್ಬಿಡೋದು. ಊಟ ಹಂಗಿದ್ಬೆ ಮಸ್ತ್ ಇತ್ತಲ್ಲ. ಹೊಟ್ಟೆ ಫುಲ್ ಐತಿ. ಕಾರ್ ಇಟ್ಟು ಹತ್ತದ ಅವನು ಸೇವ್ ಮಾಡತ್ತಿ ಏನು ಮಾಡತ್ತಿ. ಸಕ್ಕರೆ ಸಿಗ್ಬೇಕಲ್ವ ಸಿಗ್ತಾ. ಅದು ಸೋಪ್ ಸ್ವತಃ ಕಲ್ಸಕ್ರೆ ತಿಂದ್ರೆ ಒಂಥರ ಫೀಲ್ ಇರುತ್ತೆ. ಕರ್ಮ ಗೊತ್ತಿರೋದು ಇಲ್ಲಿ ನ್ಯೂಟನ್ ಬಂದೆ. ನೀವೇನ್ ಮಾಡಿದಿರೋ ಅದೇ ನಿಮಗೆ ಆಗ್ತಿರೋದು. ಬರೀ ನೀರ್ ಕೆಲಸ ಮಾಡ್ಕೊಂಡು ದೇವ್ರಿಗೆ ಹೋಗಿ ಕಾಲ್ ಬಿದ್ರೆ ಇಲ್ಲಿ ಏನು ವರ್ಕ್ ಆಗಲ್ಲ. ಆದ್ರೂ ನಿಮಗೆಲ್ಲ ಒಳ್ಳೇದೇ ಆಗ್ತಿದೆ ಅಂದ್ರೆ ತಿಳ್ಕೊಂಬಿಡಿ. ಮುಂದೆ ದೊಡ್ಡದಾಗಿ ಗುಮ್ಮಕ್ ರೆಡಿ ಆಗ್ತಿದೆ ಅಂತ. ಸೊಸೈಟಿಲಿ ಇಲ್ಲಿ ಯಾರು ನೀನು ನಂಬಬೇಡ. ಸೊಸೈಟಿಲಿ ಎಲ್ರು ನಮ್ಮವರಂತೆ ಅನ್ಕೋಬೇಡ. ಸೊಸೈಟಿಲಿ ನಿನ್ನ ಸ್ವಪ್ನವನ್ನು ಮರೆಯಬೇಡ. ಸೊಸೈಟಿಲಿ ನೀನಿದು ಬೇಡ. ಸೊಸೈಟಿಲಿ ಇಲ್ಲಿ ಯಾರು ನೀನು ನಂಬಬೇಡ. ಸೊಸೈಟಿಲಿ ಎಲ್ರು ನಮ್ಮವರಂತೆ ಅನ್ಕೋಬೇಡ. ಸೊಸೈಟಿಲಿ ನಿನ್ನ ಸ್ವಪ್ನವನ್ನು ಮರೆಯಬೇಡ. ಸೊಸೈಟಿಲಿ ನೀನಿದು ಬೇಡ. ಯಾವ್ರಿಗೆ ಬಂದೆ ಬ್ರೋ ಈಗ? ಯಾವ್ರು ನಮಗೂ ಗೊತ್ತಿಲ್ಲ ಅಣ್ಣ ಯಾವ್ರನ್ನ ಇದು? ಕೆರೂರು. ಈ ಬಂದೇವ್ರಿ ಕೆರೂರ್ಕ. 7ಕ್ಕೆ ಬಿಜಾಪುರ ಬಿಟ್ಟೆವು. ಅವನ 10 ಕಿಸಿದೆ ಕರೆ ಅಂದ್ರೂ ಮಜಾ ಬರಾಕತ್ತದ. ಎಂಜಾಯ್ ಮಾಡೋದು ಹೊಂಟೇವು. ನಮ್ಮ ದೋಸ್ತ್ ಉದ್ರಿ ನಡ್ಸತ್ತಾನ. ಉದ್ರಿ ಆಡಸ್ಲಿ ಏನ್ರ ಆಡಸ್ಲಿ ಕರೆ ಅಂದ್ರೂ ಮಜಾ ಬರಾಕತ್ತೈತಿ. ಗಂಟ 1-7 ಸರ ಹೇಳ್ತೀನಿ ಕೇಳ್ರಿ. ಹಾ ಒಂದಿ ಅಲ್ಲಿದ ನನಗೇನಂದ 5 ಗಂಟೆಗೆ ಬಿಡುನ್ ದೋಸ್ತ ಮನಿ ಅಂದ. ಹಾ 7 ಗಂಟೆಗೆ ಬಿಜಾಪುರ ದಾಟ್ಸದ. ಹಾ 10 ಗಂಟೆಗೆ ಹುಬ್ಳಿ ಇರೋ ಒಂದರ 10 ಗಂಟೆಗೆ ಕೆರೂರದಾಗಿದೆ. ಹುಬ್ಳಿ ಆಗಿಲ್ಲ. ಇನ್ನ ಒಂದು ತಹಸೀಲ್ದಾರಿ 2 ತಹಸೀಲ್ದಾರಿ ಅದ. ಬರ್ರಿ ಇರಲಿ ಹೋಗೋಣ ಚೌಕಾಸ್ ಹೋಗೋಣ ಅಂತ. ಎಂಜಾಯ್ನೇ ಮಾಡಾಕತ್ತೀವಿ. ಯಾವಾಗ ಎಂಜಾಯ್ ಮಾಡೋದು ನಡೀತದೆ. ಸ್ವಲ್ಪ ಲೇಟ್ ಆಗೋದ್ರಿ ಬಟ್ ಎಂಜಾಯ್ ಮಾಡೋದು ಮೇನ್. ಅಣ್ಣ ಚಾ ಕೊಡೋಣ. ಅಣ್ಣ ಒಂದೆರಡು ಚಾ ಕೊಣ್ಣ. ಬೆಲ್ಲ ಚಾ ಐತನ್ನ ಸಕ್ಕರೆ ಚಾ. ಗಾಣ ಮಾಡಂಗ್ರಿ. ಹಾಂ ಗಣವರಂದೆ. ಯಾವ್ರನ್ನ ಕೆರೂರಲ್ಲ ಇದು? ಹುಬ್ಳಿ 2 ಕಿಲೋಮೀಟರ್ ಆಗೋದಿಲ್ಲ ಇದು? ಕಾಲೇ ಗ್ಲಾಸ್ ಕೊಡು. ಒಂದೇ ಸಾಕುಪ್ಪ. ಭಾಳ ಆಯ್ತು. ಭಾಳ ಆಯ್ತು. ಇಷ್ಟ ಆಗಲ್ಲ. ರಾತ್ರಿ ಐತಿ. ಥ್ಯಾಂಕ್ ಯು ಅಣ್ಣ. ಬರ್ರಿ ದೋಸ್ತ ಚಾ ಕೊಡಿನತ್ತ. ನೀವು ಕೊಡ್ರಿ ನಾವು ಕುಡಿತು. ಹಾಂ ಬರೋ ಬೈಟು ಮಾಡಿ ಬೇಡ. ಇದೇ ಜೀವನ. ಹಾಯ್ ಫ್ರೆಂಡ್ಸ್, ಈ ಸೊಳೆ ಮಗ ಇವ್ರ ದೋಸ್ತ ಇಲ್ಲದಾರ ಅಂತೇಳಿ ಕರ್ಕೊಂಬಂದಾನ. 1:30 ಆಗ್ಯದ ಟೈಮ. ನಾವು ಫೋನ್ ಹಚ್ಚಿದ್ರ ಫೋನ್ ಎತ್ತಲಾಗ್ಯದ. ಏನು ಮಾಡೋದು ಗೊತ್ತಾಗತ್ತಿಲ್ಲ. ಹೂವಿನ ಹಡಗಲಿ ಅಂತ. ಹೂವಿನ ಹಡಗ್ಲಿ ಬಾ ಬಚ್ಚಿ ಅಂತೇಳಿ ಕರ್ಕೊಂಬಂದಾನ. ಬಾ ಬಚ್ಚಿ ಇಲ್ಲಿ ತನಕ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ನಾನು ಬರ್ತೀನಿ ಟ್ರಿಪ್ಪಿಗೆ ಅಂತ ಅಂದಾನೆ. ಕರ್ಕೊಂಬಂದು ಇಲ್ಲಿ ನಾವು ಬಿಜಾಪುರದಿಂದ ಇಲ್ಲಿ ತನಕ ಬಂದೇವಿ. ಎಷ್ಟೊಂದು 300 ಕಿಲೋಮೀಟರ್ ಬಂದೇವಿ. ಅಣ್ಣ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಾನ. ಫೋನ್ ಎತ್ತಲಾಗ್ಯಾನ. ಇನ್ನು ಪರಿಸ್ಥಿತಿ ಇನ್ನು ಗಾಡಿಯಾಗ ಬಂದು ಬೀಳೋದು ಆಗೈತಿ. ಮುಂದೆ ಶಿವಯ್ಯ ಏನಾಗುತ್ತ ಗೊತ್ತಿಲ್ಲ. ಬರ್ರಿ ಚಿಕ್ಕಮಗಳೂರ್ದಾಗ ಅವಳು ಆಟ ಬಿಡಿಸೋನು. ಬೈ ಈಗ ಟೈಮ್ ಹೊಂಟದ 3:57. ಒಂದಕ್ಕೆ ಬಂದೆವು. ಯಾವ್ರಲಿದ ಹೂವಿನ ಹಡಗ್ಲಿ ಅತ್ತ. 1ಕ್ಕೆ ಬಂದೆವು. ನಮ್ಮ ದೋಸ್ತ ಪಾಪ ಕಾರ್ದ ಮಕ್ಕೊಂಡೆವು. ಈ ನನ್ನ ಮಗ ಈಗ ಬಂದ 4ಕ್ಕೆ 7ರಲ್ಲಿ ಅತ್ತ. ನೋಡ್ಬಿಡು ಗಣೇಶ್ ಎಲ್ಲನ ಎಲ್ಲಿಗ ಗಿಡಕ್ಕೆ ನೀರು ಬಿಡ. ಯಾವಂಗೂ ತಗ್ಸಲ್ಲ ನಾವು.
ಗಾಳಿ ಯಾವೊಂದು ಹಿಡಿಯಲ್ಲ ನಾವು ತಪ್ಪು ಮಾಡ್ದಾಗೆ ಅಂಜಿಲ್ಲಿ ನೀ ಎತ್ತಾಗಿದ್ದೀವಿ ಯಾರಪ್ಪಂಗೂ ಅಂಜಲ್ಲ ನಾವು